ಅಮೃತವರ್ಷಿಣಿ ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ಕೋಮಲಿ ಮನೆಯ ಮುದ್ದು ಮಗಳು, ಅವಳ ಸಂತೋಷನೇ ನಮಗೆ ಮುಖ್ಯ. ಅದಕ್ಕೆ ನಾನು ಕೇಳ್ಕೊಳ್ತಾ ಇದ್ದೀನಿ, ಇದೆಲ್ಲ ಅವಳ ಮದುವೆ ಆಗೋವರೆಗೂ ಮಾತ್ರ. ಆಮೇಲೆ ಇಂಥ ಸಮಸ್ಯೆಗಳು ಯಾವುದೂ ನನಗೆ ಬರೋದಿಲ್ಲ. ಅಮ್ಮ, ಕೋಮಲ್ ನನ್ನ ತಂಗಿ, ಅವಳ ಮದುವೆ ಯಾವುದೇ ತೊಂದರೆ ಇಲ್ಲದೆ ಆಗಬೇಕು ಅನ್ನೋ ಆಸೆ ನನಗಿರಲ್ವಾ? ನನ್ನಿಂದ ಯಾವುದೇ ಥರ ತೊಂದರೆನೂ ಆಗಲ್ಲ. ಥ್ಯಾಂಕ್ಸ್ ವಿಜಯ್. ನನಗೆ ಗೊತ್ತು ಇದೆಲ್ಲ ನಿನಗೆಷ್ಟು ಕಷ್ಟ ಆಗುತ್ತೆ ಅಂತ. ಆದರೂ ಅವಳಿಗೋಸ್ಕರ ನೀನು ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ಸಹಿಸ್ಕೊಳ್ತೀಯೇನೋ? ಖಂಡಿತ ಅಮ್ಮ. ಅದಕ್ಕೆ ನೀವು ಇಷ್ಟೊಂದು ಕೇಳ್ಕೋಬೇಕಾ? ನಾನು ಯಾವತ್ತಾದರೂ ನಿಮ್ಮ ಮಾತಿಗೆ ಎದುರಾಡಿದ್ದೀನ? ನೀವೇನು ಯೋಚನೆ ಮಾಡಬೇಡಿ. ಕೋಮಲ್ ನನ್ನ ತಂಗಿ, ಅಣ್ಣನಾಗಿ ನನ್ನ ಕರ್ತವ್ಯನ ನಾನು ನಿರ್ವಹಿಸ್ತೇನೆ. ಅಮ್ಮ, ನಾನು ಆಫೀಸ್ಗೆ ಹೋಗಿ ಬರ್ತೇನೆ. ಮೇಡಮ್, ಸಾಮಾನು ಇಷ್ಟು ಕಳಿಸಿದ್ರಲ್ಲ, ತೊಗೊಂಬಂದಿದ್ದೀನಿ. ಒಳಗಡೆ ಬನ್ರಪ್ಪ, ಎಲ್ಲ ಒಳಗಡೆ ಇಡಿ, ಬೇಗ ಬೇಗ ಇಡಿ. ಬೇಗ ತಗೊಂಬನ್ರೋ. ಎಲ್ಲ ಆಯ್ತೇನಪ್ಪ? ಆಯ್ತಾ? ಸರಿ, ಹೋಗು. ಎಷ್ಟಾಯ್ತು? 15,430 ರೂಪಾಯಿ ಆಗಿದೆ ಮೇಡಮ್. ತಗೊಳ್ಳಿ ಬಿಲ್. ಒಂದು ನಿಮಿಷ ರೀ, ದುಡ್ಡು ತರ್ತೀನಿ. ವರ್ಷ, ಅಂಗಡಿಯಿಂದ ಸಾಮಾನು ತಂದು ಮೇಲೆ ಎಲ್ಲ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿದ ಮೇಲೆ ತಾನೇ ಹಣ ಕೊಡಬೇಕು. ಅತ್ತೆ, ಅವ್ರು ನಮ್ಮ ಮನೆಗೆ ಮಾಮೂಲಿ ಯಾಕೆ ತಂದ್ಕೊಡೋರು? ಅವ್ರು ಯಾಕೆ ಮೋಸ ಮಾಡ್ತಾರೆ? ನೋಡು, ಅವರು ಮೋಸ ಮಾಡ್ತಾರಾ ಇಲ್ವಾ ಅನ್ನೋದನ್ನ ನೀನು ಹೇಳಬೇಕಾಗಿಲ್ಲ. ಯಾಕಂದ್ರೆ 8 ವರ್ಷದಿಂದ ಈ ಮನೆಗೆ ರೇಷನ್ ಸಪ್ಲೈ ಮಾಡ್ತಾ ಇರೋದೇ ಅವರೇ. ಆದರೆ ನಿನಗೆ ಕೊಟ್ಟಿರೋ ಕೆಲಸನ ನೀನು ಸರಿಯಾಗಿ ನಿಭಾಯಿಸಬೇಕು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಲಿಸ್ಟಲ್ಲಿರೋದನ್ನ ಒಂದು ಬಿಡದೆ ಚೆಕ್ ಮಾಡು. ಅವ್ರು ಬೇಕಾದರೆ ಅರ್ಧ ಗಂಟೆ ಕಾಯ್ತಾರೆ. ಕೋಮಲ್, ಬಾ, ಒಂದ್ಸಲ ಲಿಸ್ಟ್ನಲ್ಲಿರೋದೆಲ್ಲ ಚೆಕ್ ಮಾಡೋಣ. ಅಯ್ಯೋ, ನನ್ನಿಂದಾಗಲ್ಲಪ್ಪ. ಬೇಕಿದ್ರೆ ನನ್ನ ಐಟಮ್ನ ಚೆಕ್ ಮಾಡ್ಕೋತೀನಿ. ಹಾಂ, ಆಯಿತು. ಆ ಹುಡುಗನ ಹೆಸರು ಬೇಡ, ನಾನು ಚೆಕ್ ಮಾಡ್ತೀನಿ. ಬೇಗ ಮಾಡು. ಬೇಗ ನೋಡ್ ಕೋಮಲ್, ಎಷ್ಟೊತ್ತು ಮಾಡ್ತೀಯಾ? ಆಯ್ತು, ನೋಡ್ತೀನಿ. ಎಲ್ಲ ಚೆಕ್ ಮಾಡಿದೆ, ಎಲ್ಲ ಕರೆಕ್ಟಾಗಿದೆ. ನಾನು ನನ್ನ ಐಟಮ್ನ ತೊಗೊಂಡು ಹೋಗ್ತೀನಿ. ಸರಿ ಮೇಡಮ್, ದುಡ್ಡು ಕೊಟ್ಟರೆ ನಾನು ಹೊರಡ್ತೀನಿ. 1 ನಿಮಿಷ ತರ್ತೀನಿ. ಸರಿ. ರೇಣುಕಾ, ರೇಣುಕಾ, ಇದನ್ನೆಲ್ಲ ಬೇಗ ಸ್ಟೋರ್ ರೂಮ್ನಲ್ಲಿ ಇಳಿಸ್ಬಿಡು. ಈ ಹಾಳಾದವಳು ಅದು ಹೇಗೆ ಅಜಿತ್ ವಿಷಯ ತಿಳ್ಕೊಂಡ್ಲು?
ಈಗ ಅದನ್ನೇ ಇಟ್ಕೊಂಡು ನನ್ನನ್ನು ಸಾಯಿಸ್ತಾ ಇದ್ದಾಳೆ. ಹೇಗೆ ಇವಳಿಂದ ಪಾರಾಗೋದು? ವರ್ಷ, ನನ್ನ ಹೆಸರಿನಲ್ಲಿ ಇಷ್ಟೊಂದೆಲ್ಲ ಕಾಸ್ಟ್ಲಿ ಕಾಸ್ಮೆಟಿಕ್ಸ್ ತರಿಸ್ಕೊಂಡಿದ್ಯಲ್ಲ, ಈಗ ನೋಡು, ಇನ್ ಲೈಫ್ನಲ್ಲಿ ಈ ಪೌಡ್ರು ಕ್ರೀಮ್ ಯಾವುದು ಹಾಕೋಬಾರ್ದು. ಹಾಗೆ ಮಾಡ್ತೀನಿ. ವರ್ಷದ ಹಿಂದಿನ ಎಕ್ಸ್ಪೈರಿ ಡೇಟ್ ಆಗಿರೋ ಕ್ರೀಮ್ನ ಇದರಲ್ಲಿ ತುಂಬಿದ್ದೀನಿ. ವರ್ಷ, ಇದನ್ನ ನೀನು ಹಚ್ಕೊಂಡ್ರೆ ನಿನ್ ಮುಖ ಕೆನ್ನೆ ಎಲ್ಲ ಕೆಂಪಾಗಿ ಉರಿ ಬಂದು ತಡ್ಕೊಳ್ಳಾರ್ದೆ ಮನೆಯೆಲ್ಲ ಹುಚ್ಚು ನಾಯಿ ಥರ ಓಡಾಡ್ತೀಯ. ಅಷ್ಟು ಸಾಕು ನನಗೆ. ಇನ್ಮುಂದೆ ಇದೇ ಥರ ನಿನ್ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇರ್ತೀನಿ. ನಿನಗೆ ಟಾರ್ಚರ್ ಕೊಡ್ತಾನೇ ಇರ್ತೀನಿ ವರ್ಷ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ, ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ಅಲ್ಲ, ಆ ಶಕುಂತಲಾ ದೇವಿ ನನ್ನೇನು ಕೆಲ್ಸದವಳು ಅನ್ಕೊಂಡ್ಬಿಟ್ಟಿರ್ಬೇಕು. ಜವಾಬ್ದಾರಿ ಕೊಟ್ಟಿದ್ದು. ಅಡುಗೆ ಮಾಡೋದ್ರಿಂದ ಹಿಡಿದು ಪಾತ್ರೆ ತೊಳೆಯೋದು, ಕಸ ಗುಡ್ಸೋದು ಎಲ್ಲ ನಾನೇ ಮಾಡಬೇಕು. ಮಾಡಿದ್ದ ಅಡುಗೆನ ಇವ್ರ ಬಾಯಿಗಿಟ್ಟು ತಿನ್ಸೋದೊಂದೇ ಬಾಕಿ. ಅಯ್ಯೋ, ನನಗೆ ಬೇಕಾದ ಕಾಸ್ಮೆಟಿಕ್ಸ್ನೆಲ್ಲ ಕೋಮಲ್ ಲಿಸ್ಟ್ನಲ್ಲಿ ಬರ್ಸಿದ್ದೆ. ಅವಳು ಅದನ್ನು ಕೊಡದೆ ಹಾಗೆ ತೊಗೊಂಡೋಗ್ಬಿಟ್ಲು. ಇರಲಿ, ಈಗಲೇ ಹೋಗಿ ಅದನ್ನೆಲ್ಲ ತರ್ತೀನಿ. ಏಯ್, ನನಗೆ ಅಂತ ತರಿಸಿದ ಕಾಸ್ಮೆಟಿಕ್ಸ್ನೆಲ್ಲ ನನಗೆ ಕೊಡದೆ ನೀನೇ ತೊಗೊಂಡೋಗ್ಬಿಟ್ಟಿದ್ಯಾ? ಇದೆಲ್ಲ ನನ್ನ ಬಾಕ್ಸಲ್ಲಿ ಇತ್ತಲ್ಲ, ಹಾಗಾಗಿ ತಗೊಂಡೋಗ್ಬಿಟ್ಟೆ. ನನ್ನನ್ನು ಕ್ಷಮಿಸಿ. ನೀವು ಎಲ್ಲಿ ಕೋಪ ಮಾಡ್ಕೊಂಡ್ಬಿಡ್ತೀರೋ ಅಂತ ಈಗ ನಾನೇ ತಂದೆ. ತಗೊಳ್ಳಿ. ಆ ಭಯ ಇರಲಿ. ವರ್ಷ, ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತೀಯಾ? ಇರಲಿ, ಈಗ ಇದನ್ನು ಹಚ್ಕೋ, ಗೊತ್ತಾಗತ್ತೆ. ಇನ್ ಲೈಫ್ನಲ್ಲಿ ನೀನಿಂಥ ಕಾಸ್ಮೆಟಿಕ್ಸ್ ಯೂಸ್ ಮಾಡಬಾರ್ದು. ಏನೇ ಹಾಗೆ ನೋಡ್ತಾ ನಿಂತ್ಬಿಟ್ಟಿದ್ಯಾ?
ಏನಿಲ್ಲ ಅದ್ಗೆ, ಇದೆಲ್ಲ ತುಂಬಾ ಕಾಸ್ಟ್ಲಿ ಪ್ರಾಡಕ್ಟ್ಸ್, ಅಷ್ಟೇ ಎಫೆಕ್ಟಿವ್ ಕೂಡ. ಅದರಲ್ಲೂ ಈ ಕ್ರೀಮ್ ಇದೆಯಲ್ಲ ತುಂಬಾ ಎಫೆಕ್ಟಿವ್ ಆಗಿದೆ. ನೀವು ಇದನ್ನ ಮುಖಕ್ಕೆ ಹಚ್ಕೊಂಡ್ರೆ ಕೆಂಪಗಾಗಿರುತ್ತೆ. ಒಳ್ಳೆ ಕಾಶ್ಮೀರಿ ಆಪಲ್ ತರ ಕಾಣ್ತೀರಾ. ಬೇಕಾದ್ರೆ ನೀವೇ ಹಚ್ಕೊಂಡ್ ನೋಡಿ. ಸಾಕು, ನನಗೂ ಗೊತ್ತು, ಅದಕ್ಕೆ ಅಲ್ವಾ ತರಿಸಿದ್ದು. ಇದನ್ನ ಹಚ್ಕೊಂಡ್ರೆ ಏನಾಗುತ್ತೆ ಅಂತ ನನಗೂ ಗೊತ್ತು. ನೀನಿನ್ನು ಹೊರಡು. ಸರಿ ಅದ್ಗೆ. ನೋಡಿದ್ಯಾ ಕೋಮಲ್, ನಿನ್ನಿಂದ ಹೇಗೆ ನನಗೆ ಬೇಕಾದನ್ನೆಲ್ಲ ಪಡ್ಕೋತಿದ್ದೀನಿ. ಇದು ಬರೀ ಕಾಸ್ಮೆಟಿಕ್ಸ್ಗೆ ಸೀಮಿತ ಅಂದ್ಕೋಬೇಡ. ಇನ್ನೂ ಏನೇನು ಮಾಡ್ತೀನಿ ಅಂತ ನೋಡ್ತಾ ಇರು. ಈಗಲೇ ಇದನ್ನ ಹಚ್ಕೊಂಡು ನೋಡೋಣ. ಶಾಂತಲಾ, ಕೋಮಲ್ ಮದುವೆ ವಿಷಯಕ್ಕೆ ಶಕುಂತಲಾ ಎಷ್ಟೊಂದು ತಲೆ ಕಸ್ಕೊಂಡಿದ್ದಾಳಲ್ವಾ? ಹೌದಮ್ಮ, ಈ ಮನೆಯಲ್ಲಿ ನಡೆಯೋ ಪ್ರತಿಯೊಂದು ವಿಷಯಕ್ಕೂ ಶಕುಂತಲಾ ತುಂಬ ತಲೆ ಕೆಡಿಸ್ಕೊತಾಳೆ. ಅಂಥದ್ರಲ್ಲಿ ತನ್ನ ಮಗಳು ಮದುವೆ ಅಂದರೆ ಸುಮ್ಮನೆ ಇರ್ತಾಳ? ಇಷ್ಟು ವರ್ಷದಿಂದ ಎಲ್ಲ ಜವಾಬ್ದಾರಿನೂ ತಾನೇ ಹೊತ್ಕೊಂಡು ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾಳಮ್ಮ. ಅವಳಿಗಿರೋ ಬುದ್ಧಿವಂತಿಕೆ, ಧೈರ್ಯ ನಮ್ಮಲ್ಲಿ ಯಾರಿಗೆ ಬರೋದಕ್ಕೂ ಸಾಧ್ಯನೇ ಇಲ್ಲಮ್ಮ. ನಿಜ ನಿಜ. ಆದರೆ ಇಷ್ಟು ವರ್ಷ ಈ ಮನೆ ಜವಾಬ್ದಾರಿನ ನಿರ್ವಹಿಸಿದವಳು ವರ್ಷ ಏನೋ ಮಾತಾಡಿದ್ಲು ಅಂತ ಇಡೀ ಮನೆ ಜವಾಬ್ದಾರಿನ, ಮನೆ ಬೀಗದ ಕೈ ಗೊಂಟ್ಲನ್ನ ಅವಳಿಗೆ ಕೊಟ್ಬಿಟ್ಲಲ್ಲ, ಅದೇ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅಮ್ಮ, ಅವಳು ವರ್ಷಕ್ಕೆ ವಹಿಸಿರೋದು ಮನೆ ಜವಾಬ್ದಾರಿನೇ ಹೊರತು ಯಜಮಾನಿಕೆ ಅಲ್ಲ. ಅದನ್ನು ಅಷ್ಟು ಸುಲಭವಾಗಿ ಅವಳು ಬಿಟ್ಕೊಡೋಳಲ್ಲಮ್ಮ. ಶಾಂತಲಾ, ಈ ವಿಷಯನ ಎಷ್ಟು ಸೂಕ್ಷ್ಮವಾಗಿ ಗಮನಿಸಿದ್ಯಾ? ನನಗೆ ಇದು ಹೊಳಿಲೇ ಇಲ್ವಲ್ಲ. ಇಷ್ಟೊತ್ತಾದ್ರೂ ಸೌಂಡ್ ಎಫೆಕ್ಟ್ ಸ್ಟಾರ್ಟ್ ಆಗ್ಲಿಲ್ವಲ್ಲ? ಅವಳದೇನ್ ಮನುಷ್ಯರ ಸ್ಕಿನ್ನ ಅಥವಾ ಎಮ್ಮೆ ಚರ್ಮನ? ಅಮ್ಮ, ಉರಿ, ಕೆನ್ನೆ ಎಲ್ಲ ಉರಿತಾ ಇದೆ. ದೇವ್ರೆ, ನನ್ನ ಕೈಲಿ ಆಗ್ತಾ ಇಲ್ಲ. ಡಿಸ್ಕೋ ಡ್ಯಾನ್ಸ್ ಕಥಕಲಿ ಸ್ಟಾರ್ಟ್ ಆಯ್ತು ನೋಡಿ, ಮಜಾ ತಗೊಳ್ಳೋಣ. ಯಾರು ಕಿಸ್ಕೋತಾ ಇರೋದು? ವರ್ಷನಿಗೆ ಕೂಗ್ತಾ ಇದ್ದಮ್ಮ. ವರ್ಷನಾ? ಏನಾಯ್ತು ನೋಡೋಣ ಬಾ. ಅತ್ತೆ, ಕೆನ್ನೆ ಎಲ್ಲ ತುಂಬಾನೇ ಉರಿತಾ ಇದೆ. ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಆಗ್ತಾ ಇಲ್ಲ. ವರ್ಷ, ಏನಾಗಿದೆ ನಿನಗೆ? ಎಲ್ಲರೂ ಕೇಳ್ತಾ ಇದ್ದಾರೆ, ಏನಾಯ್ತು ಅಂತ ಹೇಳ್ದೆ ಹುಚ್ಚಿಡ್ದವಳಂಗ ಆಡ್ತಿದ್ಯಲ್ಲ. ಏನಾಯ್ತು ಅಂತ ಮೊದಲು ಹೇಳು. ಅಯ್ಯೋ ಅತ್ತೆ, ಮಾಮೂಲಿ ಕೆನ್ನೆಗೆ ಹಚ್ಕೊಳ್ಳೋ ಕ್ರೀಮ್ ಹಚ್ಕೊಂಡೆ, ಅಷ್ಟಕ್ಕೆ ಕೆನ್ನೆ ಎಲ್ಲ ಕೆಂಪಾಗಿ ಉರಿಯಕ್ಕೆ ಶುರು ಆಗಿದೆ. ಕೆನ್ನೆ ಕೆಂಪಾಗಿ ಉರಿಯೋ ಅಂತ ಕ್ರೀಮ್ನ ಯಾಕೆ ಹಚ್ಕೊಂಡೆ? ಮಾಮೂಲಿ ಮುಖಕ್ಕೆ ಹಚ್ಕೊಳ್ಳೋ ಕ್ರೀಮ್ ಅತ್ತೆ. ಹೌದು ಅದ್ಗೆ, ಇನ್ಮೇಲೆ ಇಂಥ ಕಾಸ್ಟ್ಲಿ ಕ್ರೀಮ್ ಎಲ್ಲ ಹಚ್ಕೋಬೇಡಿ. ನಿಮ್ಗೆ ಅಭ್ಯಾಸ ಇಲ್ವಲ್ಲ, ನೀವದ್ ಮಾಮೂಲಿ ಕ್ರೀಮ್ ಹಚ್ಕೋತಿರಲ್ಲ, ಅದನ್ನೇ ಹಚ್ಕೊಳ್ಳಿ. ಹೋಗಿ ಸೋಪ್ ಹಾಕಿ. ಅಯ್ಯೋ, ಉರಿತಾ ಇದೆ. ಸಾರಿ ಅತ್ತೆ. ಹೋಗಿ ಸೋಪ್ ಹಾಕಿ ಕ್ಲೀನ್ ಮಾಡ್ಕೊ. ಮತ್ತೆ ಇಂಥ ಕ್ರೀಮ್ಗಳನ್ನೆಲ್ಲ ಹಚ್ಕೋಬೇಡ. ಅಮೃತ, ವರ್ಷನ್ ಕರ್ಕೊಂಡು ಮುಖ ತೊಳ್ಸಮ್ಮ, ಕರ್ಕೊಂಡೋಗು. ಭಾಗ ಅಯ್ಯೋ, ತುಂಬಾ ಉರಿತಾ ಇದೆ. ತೊಳ್ಕೊ. ತುಂಬಾ ಉರಿತಾ ಇದೆ, ಆಗ್ತಾ ಇಲ್ಲ. ಸೋಪ್ ಹಾಕೋ.
ಕಡಿಮೆ ಆಗ್ತಿಲ್ಲ ಅಕ್ಕ. ಅದು ಕೈ ಸಿಟ್ರೆ ಸರಿ ಹೋಗುತ್ತೆ. ತಗೊಂಡ್ ಬರ್ತೀನಿ ತಡಿ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಅಯ್ಯೋ ತಡ್ಕೊಮ್ಮ ತಡ್ಕೊ. ಅಯ್ಯೋ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ. ಅಮೃತ ಬೇಗ ಬರ. ಬಾಮ್ಮ ಬೇಗ ಬಾ ಬಾ ಬೇಗ ಇಡು ಇಡು. ಸಮಾಧಾನ ಮಾಡ್ಕೊಳಕ್ಕ. ಇರು ವರ್ಷ. ವರ್ಷ, ಇದನ್ನೇ ನೆಪ ಇಟ್ಕೊಂಡು ಸುಮ್ಮನೆ ಇರಬೇಡ. ಸಾಯಂಕಾಲ ಹುಡುಗನ ಕಡೆಯವ್ರು ಬರ್ತಾ ಇದ್ದಾರೆ. ಅಷ್ಟರೊಳಗೆ ಈ ನಿನ್ನ ಅವಾಂತರಗಳನ್ನ ಸರಿ ಮಾಡಿಕೊಂಡು ಆಗ್ಬೇಕಾಗಿರೋ ಕೆಲಸಗಳನ್ನ ನೋಡು. ಹಲೋ ಹಲೋ, ಹೇಳಿ ದೊಡ್ಡವ, ಏನು ಮಾಡಿದೆ ಕೋಮಲ್? ಅದು ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಅದಕ್ಕೆ ಕೊಡೋಕ್ಕಾಗಲಿಲ್ಲ. ನಂಗೆ ಸ್ವಲ್ಪ ಟೈಮ್ ಕೊಡಿ. ಇನ್ನೂ ನಿನಗೆ ಎಷ್ಟು ಟೈಮ್ ಕೊಡಬೇಕು? ನಿನ್ನ ಹತ್ರ ಇರೋ ಒಡವೆ ಕೊಡೋಕ್ಕೆ ನಿನಗೇನು ಕಷ್ಟ? ಬೇಕು ಅಂತ ಆಟಾಡ್ಸ್ತಿದ್ಯಾ? ನನ್ನನ್ನು ಎದುರು ಹಾಕೊಂಡ್ರೆ ನಾ ಮೊದಲೇ ಹೇಳ್ದಂಗೆ ನಿನ್ನ ಲವರ್ ಫೋಟೋನ ನಿಮ್ಮ ಮನೆಗೆ ಕಳಿಸ್ತೀನಿ. ಟಿವಿ ಪೇಪರಲ್ಲಿ ಬರಂಗೆ ಮಾಡ್ತೀನಿ. ಏರಿಯಾ ಎಲ್ಲ ಗಲ್ಲಿಗಳಿಗೂ ಪೋಸ್ಟ್ ಅಂಟಿಸ್ತೀನಿ. ಫೇಸ್ಬುಕ್ಕಲ್ಲಿ ಎಲ್ಲ ಪ್ರೊಫೈಲ್ಗೂ ಟ್ಯಾಗ್ ಮಾಡ್ತೀನಿ. ಪ್ಲೀಸ್ ಹಾಗೆಲ್ಲ ಮಾಡಬೇಡ, ನಾನು ಖಂಡಿತ ಕೊಡ್ತೀನಿ. ನಾನಿನ್ನು ಜಾಸ್ತಿ ಕಾಯೋಕ್ಕಾಗಲ್ಲ. ನೀನು ನಾಳೆ ಕಾಲ್ ಮಾಡಿ ಹೇಳ್ತೀನಿ ಅದನ್ನು ಎಲ್ಲಿ ಕಳಿಸ್ಬೇಕು ಅಂತ. ರೆಡಿ ಮಾಡ್ಕೊ. ಆ ಸರ ಅಮ್ಮನ ಹತ್ರ ಇದೆ, ಅದನ್ನ ಇವನ್ಗೆ ಹೇಗೆ ಕೊಡ್ಲಿ? ಏನ್ ಮಾಡ್ಲಿ ಈಗ? ಹಾ, ಅಜಿತ್ನ ಮೀಟ್ ಮಾಡಿ ಮಾತಾಡ್ಸ್ಬೇಕು. ಅವಳೇ ಇರಬೇಕು. ಹೇಳು ಕೋಮಲ್. ಅಜಿತ್, ನಾನು ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು, ಮೀಟ್ ಮಾಡ್ತೀಯಾ? ಸಾರಿ ಕೋಮಲ್, ನಾನು ತುಂಬ ಬ್ಯುಸಿ ಇದ್ದೀನಿ, ಇವಾಗ ಆಗಲ್ಲ. ಪ್ಲೀಸ್ ಹಾಗೆ ಹೇಳ್ಬೇಡ, ನಾನು ತುಂಬ ಟೆನ್ಷನ್ನಲ್ಲಿದ್ದೀನಿ. ನಾನು ನಿನ್ನ ಮೀಟ್ ಮಾಡಲೇಬೇಕು. ಸರಿ, ನಿನಗೋಸ್ಕರ ಬರ್ತೀನಿ. ಎಲ್ಲಿಗೆ ಬರಬೇಕು? ಅದೇ ನಮ್ಮ ರೆಗ್ಯುಲರ್ ಪಾರ್ಕ್, ಅಲ್ಲಿಗೆ ಬರ್ತೀನಿ. ಸರಿ, 10 ನಿಮಿಷದಲ್ಲಿ ಅಲ್ಲಿರ್ತೀನಿ. ಥ್ಯಾಂಕ್ಸ್ ಅಜಿತ್, ಈಗಲೇ ಹೊರಟೆ. ಆ ನಂಬರಿಂದ ಫೋನ್ ಮಾಡಿದ ತಕ್ಷಣ ಈ ನಂಬರ್ಗೆ ಕಾಲ್ ಮಾಡ್ತಾಳೆ. ಪಾಪ, ಅವಳಿಗೇನು ಗೊತ್ತಾಗುತ್ತೆ, ಇಬ್ರು ಒಂದೇ ಅಂತ. ಈ ಟೈಮಲ್ಲಿ ಹೊರಗಡೆ ಹೋಗ್ತೀನಿ ಅಂದರೆ ಅಮ್ಮ ಖಂಡಿತ ಒಪ್ಪಲ್ಲ. ಏನು ಮಾಡಲಿ? ಹೇಗೆ ಹೊರಗಡೆ ಹೋಗೋದು? ಎಸ್, ಇದೇ ಸರಿ. ಕೋಮಲ್, ಅಜಿತ್ನ ಮೀಟ್ ಮಾಡಕ್ಕೆ ಹೋಗ್ತಿದ್ಯಾ? ಹೋಗು ಹೋಗು, ಇವತ್ತು ನಿನ್ನ ಜಾತಕ ಏನು ಅಂತ ಕಂಡುಹಿಡಿತೀನಿ.